ಹತ್ರ ಇದ್ದೇವೆ. ನೋಡ್ತಾ ಇರ್ಬೋದು ನೀವು ಉಸುಕಿನ ಗಾಡಿ ಯಾವ ರೀತಿ ಓವರ್ಲೋಡ್ ಆಗಿ ಹೊಡಿತಿದ್ರು. ಹಾಗೆ ಗಮನಿಸೋದೇನಂದ್ರೆ ಇವರು ಯಾವ ರೀತಿ ಡ್ರೈವಿಂಗ್ ಆಗ್ಲಿ, ಅದು ಸೀಟ್ ಬೆಲ್ಟ್ ಆಗ್ಲಿ ಹಾಗೂ ಡ್ರೈವರ್ ಡ್ರೆಸ್ ಆಗ್ಲಿ ಯಾವುದೇ ಧರಿಸಿಲ್ಲ. ಇನ್ನೊಂದು ನೋಡ್ಬೋದು ನೀವು, ಭಾರತ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ HSR ನಂಬರ್ ಪ್ಲೇಟ್ ಕಂಪಲ್ಸರಿ ಅಂತ. ನೀವು ನೋಡ್ಬೋದು HSR ನಂಬರ್ ಪ್ಲೇಟ್ ಇಲ್ಲ ಇದರಲ್ಲಿ. ಮತ್ತೊಂದು ಏನ್ ಹೇಳ್ಬೇಕಂದ್ರೆ, ಇದರಲ್ಲಿ ಗಾಡಿಯಲ್ಲಿ ಕೆಪಾಸಿಟಿಗಿಂತ ಜಾಸ್ತಿ ಲೋಡ್ ಮಾಡಿದ್ದಾರೆ. ಸಂಬಂಧಪಟ್ಟ RTO ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಇದು ಹೊರ ಜಿಲ್ಲೆಯಿಂದ ಬಂದಿರೋದು ಗಾಡಿ KA10 A2948. ಇವರು RTO ಸಂಬಂಧಪಟ್ಟ ಅಧಿಕಾರಿಗಳು ಏನು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರಾ? ಹುಬ್ಬಳ್ಳಿ ಧಾರವಾಡ ಸಂಬಂಧಪಟ್ಟ RTO ಅಧಿಕಾರಿಗಳು ಈ ವಾಹನಗಳನ್ನು ಹೇಗೆ ಬಿಡ್ತಾರೆ? ಟ್ರಾಫಿಕ್ ಪೊಲೀಸರು ಹಾಗೂ ಇದಕ್ಕೆ ಸಂಬಂಧಪಟ್ಟ DCP ಅವರು ಏನ್ ಮಾಡ್ತಾ ಇದ್ದಾರೆ? ಮರಳು ಮಾಫಿಯಾ ಹೀಗೆ ನಡೆದರೆ ಮುಂದೆ ಒಂದು ದಿನ ಇದಕ್ಕೆ ತಕ್ಕ ಪಾಠ ಕಲಿಸಬೇಕಾಗತ್ತೆ ಅಂತ ವಿಜಯ್ 9 ಕನ್ನಡ ಹಾಗೂ BV5 ಚೇತಕ್ ಟಿವಿಯಿಂದ ನೇರ ಎಚ್ಚರಿಕೆ. ಇನ್ನೊಂದು ಗಮನಿಸಬೇಕಂದ್ರೆ, ಇದು ನೋಡ್ಬೋದು ನೀವು, ಬನ್ನಿ ವೀಕ್ಷಕರೇ ತೋರಿಸ್ತೇನೆ ನಿಮ್ಗೆ. ಹಿಂದೆ ಯಾವ ರೀತಿ ಇದು ಮುಂದೆ ನಂಬರ್ ಪ್ಲೇಟ್ ಸ್ವಲ್ಪ ಕಾಣ್ತಾ ಇದೆ, ಹಿಂದೆ ಏನು ಕೂಡ ಕಾಣ್ತಾ ಇಲ್ಲ. ನೋಡ್ಬೋದು ನೀವು, ಬನ್ನಿ. ನೋಡಿ ವೀಕ್ಷಕರೇ, ಇದು ಹಿಂದೆ ಯಾವುದು ನಂಬರ್ ಪ್ಲೇಟ್ ಇಲ್ಲ, ಪೂರ್ತಿ ಮಂಗಮಾಯ ಆಗಿದೆ. ಇದು ಗಾಡಿ ಅನಧಿಕೃತವಾಗಿ ನಡೆಸೋರು, ಈ ತರ ಕಳ್ಳ ಸಾಗಾಣಿಕೆ ಮಾಡೋರು ಈ ತರ ನಂಬರ್ ಪ್ಲೇಟ್ ಅನ್ನ ಬಳಸಿ